ಅಂಜಲಿ ಅಂಜಲಿ ಅಂಜಲಿ. ಅತ್ತೆ ನೀನ್ ತುಂಬಾ ಸ್ವೀಟು, ನಾನೊಂದು ಪಪ್ಪಿ ಕೊಡ್ಲಾ? ಅಯ್ಯೋಯ್ಯೋ ಹೊಟ್ಟೆ ನೋವು. ಭಾಗಿ ನಿನ್ ಯಾಕೋ ಬಾಯಿ ಚಪ್ಲ ಅತಿ ಆಯ್ತು ಕಣೆ. ಯಾವಾಗ ನೋಡಿದ್ರು ಏನಾದ್ರೂ ಬಾಯಿ ಆಡಿಸ್ತಾನೆ ಇರ್ತೀಯ. ನಿನ್ನೆ ಸಂಜೆ ರಾಶಿ ಪೂರಿ ತಿಂದಿದ್ಯಾ, ಅದಾದ್ಮೇಲೆ ಗಡತ್ತಾಗ ಹಬ್ದೂಟ ತಿಂದಿದ್ಯಾ. ಆದ್ಮೇಲೆ ಆ ಮಾವಿನ ಹಣ್ಣು ತಿನ್ನೋ ಚಪ್ಲ ಯಾಕೆ ಬೇಕಾಗಿತ್ತು ಹೇಳು? ಅದ್ಕೆ ಆ ಮಾವಿನ ಹಣ್ಣು ಎಷ್ಟು ಸಿಹಿಯಾಗಿತ್ತು ಅಂದ್ರೆ ಇನ್ನು ನಾಕಿದ್ರೆ ಬಡ್ದು ಬಾಯಿಗೆ ಹಾಕೊಳ್ಳೋಣ ಅನಿಸ್ಬಿಡ್ತು. ಬಡ್ದು ಬಾಯಿಗೆ ಹಾಕೋತಾ ಇದ್ರಿ. ಒಂದು ಹಣ್ಣು ಕತ್ತಿಂದೆ ಈ ಗತಿ ಆಗಿದೆ. ಇನ್ನು 4 ಹಣ್ಣು ಬಾಯಿಗೆ ಹಾಕೊಂಡು ತಿಂದಿದ್ರೆ ಹೊಟ್ಟೆ ಡಮಾರಂದು ಚಟ್ಟೋಚವ ಆಗಿರೋ. ಏ ಬಜಾರಿ, ಸುಮ್ನೆ ನಿಂತ್ಕೊಳ್ಳೆ. ನಾನು ಒಂದು ಹಣ್ಣು ತಿಂದಿದ್ದಕ್ಕೆ ನಿನಗೆ ಎಷ್ಟೊಂದು ಹೊಟ್ಟೆ ಉರಿ. ನೀನೇ ದೊಡ್ಡ ಕಳ್ಳಿ ನನಗೆ ಹೇಳಕ್ ಬಂದ್ಬಿಟ್ಲು. ಅಯ್ಯೋ ದೇವ್ರೆ, ನಾನೇನ್ ಕದ್ದಿದ್ದೀನಿ? ಮತ್ತಿನ್ನೇನು, ಮಾವಿನ ಹಣ್ಣು ಕದ್ದಿದ್ದು ನೀನಲ್ವಾ? ನಾನೇನ್ ಮಾವಿನ ಹಣ್ಣು ಕದ್ದೆ? ನರಹರಿ ಎಲ್ಲ ಮಾವಿನ ಹಣ್ಣು ಬ್ಯಾಗಲ್ಲಿ ಹಾಕಿ ತಂದು ಕೊಡು ಅಂತ ಹೇಳಿದ್ದಲ್ವಾ? ನೀನ್ ಯಾಕೆ ಒಂದು ಹಣ್ಣು ತೆಗೆದಿಟ್ಕೊಂಡೆ? ನೀನು ಕಳ್ಳಿ ತಾನೆ. ಅಯ್ಯಯ್ಯೋ ಅಮ್ಮ, ಹೊಟ್ಟೆ ನೋವು. ಅಮ್ಮ ಹೇಳ್ತಿರೋದು ಸರಿನೇ. ಯಾರಿಗೂ ಗೊತ್ತಿಲ್ಲದೆ ಮಾವಿನ ನೆತ್ತಿಟ್ಕೊಂಡಿದ್ಯಾ ಅಂದ್ಮೇಲೆ ನೀನು ಕಳ್ಳಿನೇ ತಾನೆ? ನಾನ್ ಯಾಕೆ ಕಳ್ಳಿ ಆಗ್ಲಿ? ತೋಟದಿಂದ ಅಷ್ಟೊಂದು ಮಾವಿನ ಹಣ್ಣು ತಂದ್ಮೇಲೆ ಒಂದೇ ಒಂದು ಹಣ್ಣು ಕಮಿಷನ್ ಬೇಡ್ವಾ? ನೀವತ್ತಿರೋದಕ್ಕೆ ಒಂದೇ ಒಂದು ಹಣ್ಣು ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದ್ದು. ಇಲ್ಲ ಅಂದಿದ್ರೆ ಇವ್ರ ತರನೇ ಎಲ್ಲಾನು ಗುಳು ಅನ್ಸ್ಬೋದಿತ್ತು. ಆದ್ರೆ ಆ ಹಣ್ಣ ಕತ್ತಿಂದಿರೋ ಈ ಚಿಕ್ಕಮ್ಮವರೇ ದೊಡ್ಡ ಕಳ್ಳಿ. ಜಿಲೇಬಿ ಬಾಯ್ ಮುಚ್ಚೆ. ನನ್ ಬಾಯ್ ಯಾಕೆ ಮುಚ್ಚಿಸ್ತೀರಾ? ನೀವತ್ತು ಕದ್ದು ಲಡ್ಡು ತಿಂದಿದ್ದು. ಅವತ್ತು ಸಾಕ್ಷಿನ ಗಂಡಿನ ಕಡೆಯವ್ರು ನೋಡಕ್ ಬಂದಿರ್ಲಿಲ್ವಾ? ಅವತ್ತು ಲಡ್ಡು ಕತ್ತಿಂದೆ ಅಂತ ಅವರೇ ನನ್ನ ಹತ್ರ ನಿಜ ಹೇಳಿದ್ರು. ಅಮ್ಮ, ನೀವ್ಯಾವಾಗ ಲಡ್ಡು ಕತ್ತಿಂದ್ರಿ? ಭಾಗಿ, ಏನೇ ಇದು? ಅವತ್ತು ಆ 25 ಸ್ವೀಟ್ನ ತಿಂದಿದ್ದಕ್ಕೆ ಇವತ್ತು ಈ ಗತಿ ಬಂದಿರೋದು. ಅಯ್ಯೋ ಪಾಪಿ, ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ಮಾತು ಕೊಟ್ಟು ದ್ರೋಹ ಮಾಡ್ದಿಲ್ಲ. ನಿನ್ನ ಬಾಯಿಗೆ ಹುಳ ಬೀಳ. ಹಾ, ನನ್ ಬಾಯಿಗೆ ಯಾಕೆ ಬೀಳುತ್ತೆ ಹುಳ? ಈಗ ಬಿದ್ದಿದೆ ನಿಮ್ ಹೊಟ್ಟೆಲಿ. ಅಲ್ಲ, ನನಗ್ ಸೀರೆ ಕೊಡ್ಸ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ನೀವ್ ಉಳಿಸ್ಕೊಂಡ್ರಾ? ಏನೇ ಇದು ಭಾಗಿ? ವಯಸ್ಸಾದ ಕಾಲದಲ್ಲಿ 4 ಜನಕ್ಕೆ ಬುದ್ಧಿ ಹೇಳ್ಬೇಕು, ಅದನ್ನ ಬಿಟ್ಬಿಟ್ಟು ಈ ರೀತಿ ಮಾಡದ? ಕೇಳಕ್ಕೆ ಅಸಹ್ಯ ಅನ್ಸುತ್ತೆ. ಅಜ್ಜ ಸ್ವಾಮಿ, ನನಗೆ ಹೊಟ್ಟೆ ನೋವು ಬಂದು ಸಾಯ್ತಾ ಇದ್ದೀನಿ. ಈ ಮನೇಲಿ ಒಂದು ದೊಡ್ಡ ನೀರು ಕೊಡದೆ ಕಳ್ಳಿ 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 ಅಂತ ಇದ್ದಾರೆ. ನನ್ನ ಸ್ವಂತ ಮನೆಯಲ್ಲಿ ನಾನು ಒಂದು ಮಾವಿನ ಹಣ್ಣು ತಿನ್ನೋ ಅಧಿಕಾರನೂ ನನಗಿಲ್ವಾ? ಅಜ್ಜ ಸ್ವಾಮಿ, ನನ್ನ ನಿನ್ನ ಪಾದಕ್ಕೆ ಕರ್ಕೊಂಡ್ಬಿಡಪ್ಪ. ನನ್ನ ನಿನ್ನ ಪಾದಕ್ಕೆ ಸಾಕು ನಿಲ್ಸೋ ಭಾಗಿ. ನಮ್ಮ ಯೋಚನೆನೇ ನಮಗೆ ಸಾಕಷ್ಟಿದೆ. ನರಹರಿ ಕೆಲಸ ಏನಾಯ್ತು ಅನ್ನೋ ಯೋಚನೆ ನಾನಿರ್ಬೇಕಾದ್ರೆ ನಿಂದೊಳ್ಳೆ ರಾಮಾಯಣ. ಛೇ ಸಿಂಧು, ನಡಿಯಮ್ಮ, ನರಹರಿ ಬಂದ ನೋಡೋಣ. ನಾನ್ ಎತ್ತಿಟ್ಕೊಂಡಿದ್ದ ಹಣ್ಣಿನ ಕತ್ ತಿಂದ್ರಿ ಅಲ್ವಾ, ಅದಕ್ಕೆ ಈ ಗತಿ ಬಂದಿರೋದು. ಏ ಬಂಗಾರ, ಏನು ಒಂಚೂರು ಕಾಲತ್ತು ಚಿನ್ನ. ನನ್ ಕೈಲಾಗಲ್ಲ. ಬಂಗಾರ, ನೀ ನನ್ನ ಬಂಗಾರ ಅಲ್ವಾ? ಪುಟ ಒತ್ತು ಬಾ ಚಿನ್ನ. ಸಾಕು ಸಾಕು ಸಾಕು.
ಬಾಸ್ ಮನೆ ತುಂಬಾ ದೂರ ಅಲ್ವಾ, ಅದಕ್ಕೆ ದೊಡ್ಡಪ್ಪ ಬರೋದು ತುಂಬಾ ದೊಡ್ಡ ಆಗಿದೆ ಅನ್ಸುತ್ತೆ. ನನಗೇನೋ ನಿನ್ ಮ್ಯಾಜಿಕ್ ಟುಸ್ ಅಂದಿದೆ ಅನ್ಸುತ್ತೆ. ಬಾಸ್ ದೊಡ್ಡಪ್ಪನ ಮಾವಿನ ನಂತರ ಹಿಸ್ಕಿ ಓಡಿಸಿರ್ಬೇಕು ಅನ್ಸುತ್ತೆ. ಬಾಯ್ ಮುಚ್ಚು, ಮ್ಯಾಜಿಕ್ ಬಗ್ಗೆ ಜಾಕ್ ಮಾಡ್ಬೇಡ. ನಾನು ಎಷ್ಟೇ ಮ್ಯಾಜಿಕ್ ಮಾಡಿದ್ರೆ ನಿವತ್ತಾಗಿರಲಿಲ್ಲ. ಅಯ್ಯೋ, ನನ್ ಮೇಲೆ ಯಾಕೆ ಸಿಟ್ ಮಾಡ್ಕೋತ್ಯಾ? ದೊಡ್ಡಪ್ಪ ಯಾಕೆ ಬಂದಿಲ್ಲ ಅದನ್ನ ಹೇಳು. ಅಮ್ಮ ಅಮ್ಮ, ಇರು ಇರು. ಅಮ್ಮ, ದೊಡ್ಡಮ್ಮ, ಈ ಪಿಜ್ಜಾಜಿ ರೂಮಲ್ಲಿ ಇದ್ರು. ಏನಾಯ್ತು ದೊಡ್ಡಮ್ಮ? ಲಡ್ಡು, ನಿಮ್ಮ ದೊಡ್ಡಪ್ಪನಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಅವ್ರು ತೆಗಿತಾನೆ ಇಲ್ಲ ಕಣೋ. ಏನಾಗಿದೆಯೋ ಏನೋ, ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ. ಅಮ್ಮ, ಕೇಳಿಸ್ಕೊಂಡ್ಯಾ? ದೊಡ್ಡಪ್ಪ ಫೋನ್ ರಿಸೀವ್ ಮಾಡ್ತಿಲ್ವಂತೆ. ಈ ಮ್ಯಾಜಿಕ್ ಆಗಿದೆ. ಅವ್ರು ಯಾಕೆ ಫೋನ್ ಎತ್ತಿರ್ತಿರ್ಲಿಲ್ಲ? ಏನೋ ಆಗಿದೆ. ಅಯ್ಯಯ್ಯೋ, ಹೌದಾ? ನನ್ನ ಮ್ಯಾಜಿಕ್ ಆಗ್ಲಿಲ್ವಾ? ದೊಡ್ಡಪ್ಪ ಮನೆಗೆ ಹೋಗೇ ಬಿಟ್ರಾ? ಈ ಅವಮಾನ ನಂಗೆ ಸಹಿಸೋಕೆ ಸಾಧ್ಯ ಇಲ್ಲ. ನಾನಿಲ್ಲಿ ಇರೋದಿಲ್ಲ, ಈ ಕ್ಷಣನೇ ಹೊಟ್ಟೋಗ್ತೀನಿ. ತಾಯಿ, ಇದಲ್ಲಿ ನನ್ನ ತಪ್ಪೇನಾದ್ರು ಇದೆಯಾ? ನನ್ನ ಜೀವನದಲ್ಲಿ ಇದುವರೆಗೆ ನನ್ನ ಜೇಬಿಂದ ಇನ್ನೊಬ್ರಿಗೆ 1 ಪೈಸಾ ಖರ್ಚು ಮಾಡಿದವನಲ್ಲ. ನಿನಗೆ ಗೊತ್ತು ಎಷ್ಟು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, 1 ರೂಪಾಯಿ ಉಂಡಿಗೆ ಹಾಕಿದ್ದೀನಾ? ಇಲ್ಲ. ಅಂಥವನು ಸೀಸನ್ನಲ್ಲಿ ರಸ್ಪುರಿ ಮಾವಿನ ಹಣ್ಣ ಆ ಬಾಸಕ್ಕೆ ತಗೊಂಡೋಗಿ ಕೊಟ್ಟೆ. ಆದ್ರೆ ಅವನು ನಾಯಿನ ಓಡಿಸ್ದ ನನ್ನನ್ನು. ಏನವನಿಗೆ ಕಾಶ್ಮೀರಿಂದ ಆಪಲ್ ಕಿತ್ಕೊಂಡ್ಬಂದು ಕೊಡಕ್ಕಾಗುತ್ತಾ? ಎಷ್ಟು ಬೆಣ್ಣೆ ಹಚ್ಚು ಸರಿ ಹೋಗ್ತಾ ಇಲ್ಲ. ಈ ಬಾಸ್ಗಳೆಲ್ಲ ಯಾಕೆ ಹೀಗೆ ಅಂತ. ನನ್ನಿಂದ ಅನ್ನ ತಿಂತಾ ಇದ್ದೀರಾ, ನನ್ನಿಂದ ಅನ್ನ ತಿಂತಾ ಇದ್ದಾರೆ. 3 ಹೊತ್ತು ನಾವೇ ಅನ್ನದಾತರು ಅಂತ ಹೇಳ್ಕೊತಾ ಇರ್ತಾರೆ. ನನ್ನಂತ ಟ್ಯಾಲೆಂಟೆಡ್ ಪರ್ಸನ್ ಇವ್ರ ಆಫೀಸಲ್ಲಿ ಕೆಲಸ ಮಾಡದೇ ಇದ್ರೆ ಇವ್ರ ಅನ್ನ ತಿನ್ನಕ್ಕೆ ಆಗ್ತಾ ಇತ್ತಾ? ಇದನ್ನ ಯಾಕೆ ಯೋಚನೆ ಮಾಡಲ್ಲ? ಆಯ್ತು, ಈ ಕೆಲಸಕ್ಕೆ ಎಳ್ಳು ನೀರು ಬಿಟ್ಟು ಹಾಗೇನೆ. ತಾಯಿ, ಕೆಲಸ ಕಳ್ಕೊಂಡು ಮನೇಲಿ ಎಲ್ಲಾರ ಹತ್ರ ಚೀತು ಅನ್ನಿಸ್ಕೊಳ್ಳೋಕ್ಕಿಂತ ಹಿಮಾಲಯಕ್ಕೆ ಹೋಗೋದೇ ಸರಿ. ಈಗ ನಿಂಗೆ ಸಂತೋಷನಾ? ಒಟ್ಟಿನಲ್ಲಿ ನಾನು ನೆಮ್ಮದಿಯಾಗಿರೋದು ನಿನ್ಗಿಷ್ಟ ಇಲ್ಲ ಅಲ್ವಾ? ಆಕ್ಚುಲಿ ಅವತ್ತು ಬಾಸೆ ಮದುವೆ ಪ್ರಪೋಸಲ್ ಇಟ್ಟಿದ್ದು. ನಾನೇನು ಹೋಗಿ ಅವ್ರ ಕಾಲ್ ಬಿದ್ದು ಕೇಳ್ಕೊಂಡಿದ್ದ? ಆಗ ಎಲ್ಲ ಎಡವಟ್ಟಾಗೋಯ್ತು. ಯಾಕೆ ಹೀಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವಿರೋ ಮನೆಯಲ್ಲಿ ಭೂತ ಐತೆ. ಏಯ್, ನೀನು ಮಾಡೋಕೆ ಬೇರೆ ಕೆಲಸ ಅಲ್ವೇನೋ? ನೋಡೋ, ಯಾವ ಭೂತ ಆದ್ರೂ ಸರಿ, ನಾನು ಒಂದು ಕೂಗು ಹಾಕಿದ್ರೆ ಸಾಕು, ಓಡೋಗುತ್ತೆ. ಗೊತ್ತಾ? ಏಟ್ ಮೇಲೆ ಏಟು ಬೀಳ್ತಾನೆ ಇದೆ. ಅಯ್ಯೋ ದೇವ್ರೆ, ಆ ಭೂತಾನೆ ನಿನ್ಗಿಂತ ಪವರ್ಫುಲ್ಲ. ಹಿಂಗಂದ್ರೆ ನಿನಗೆ ಯಾರು ಪೂಜೆ ಮಾಡ್ತಾ ದೇವ್ರೆ? ಬೀದಿಲಿ ಗಂಡು ದೇವ್ರುಗಳಿದ್ದಾರೆ. ಅದೆಲ್ಲ ಬಿಟ್ಟು ನಿನ್ನ ಹತ್ರ ಯಾತಿಗೆ ಬರ್ತೀನಿ ಹೇಳು? ಹೆಣ್ಣು ತಾಯಿ ದೇವರು ಮನಸ್ಸು ಮೃದುವಾಗಿರುತ್ತೆ ಅಂತ. ಆದ್ರೆ ನೀನು ಕಲ್ಲು ಮನ್ಸು ಮಾಡ್ಕೊಂಡು ಕೂತಿಯಲ್ಲ, ತಪ್ಪಲ್ವಾ? ಆ ಪಕ್ಕದ ಮನೆ ಗೂಬೆ ಹೇಳಿದ ನಿಜಾನೇ ಇರಬೇಕು, ಅದು ಭೂತದ ಮನೆನೇ ಇರಬೇಕು. ಆಕ್ಚುಲಿ ನಾನೇ ಎಗರಾಡ್ಬಿಟ್ಟೆ. ಅಯ್ಯೋ, ಅಂದ್ರೆ ಈಗ ನಾವಿರೋದು ಭೂತದ ಮನೆನಾ? ಅದು ಯಾವ ಹೊತ್ತಿನಲ್ಲಿ ಮನೇಲಿ ಯಾರನ್ನು ಬಲಿ ತಗೊಂಡ್ಬಿಡ್ತೋ ಏನೋ. ಅಯ್ಯೋ, ನಾ ಈಗಲೇ ಮನೆಗೆ ಹೋಗ್ಬೇಕು. ಹಿಮಾಲಯ ಕ್ಯಾನ್ಸಲ್. ಏನೊಳ್ಳೆ ಮಕ ಪಿಜ್ಜಾಜಿ ತರ ಆಗಿದೆ. ಮ್ಯಾಜಿಕ್ ಮಾಡಿದ್ದೀನಿ ಅಂತ ಜಂಬ ಕೊಚ್ಕೋತಿದ್ದೆ. ಈಗ ನೋಡು, ನಿನ್ ಮ್ಯಾಜಿಕ್ ಟುಸ್ ಅಂದಿದ್ದೆ ತಾನೆ? ಯಾಕೆ ಹೆಂಗಾಯ್ತು ಅಂತಾನು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಿನಗಾಗದೆ ಇಷ್ಟು ಚಿನ್ಕುಳ್ಳಿ ಪಟಾಕಿ ಹೊಡಿಯೋರು ರಾಕೆಟ್ ಬಿಡಕ್ಕಾಗುತ್ತಾ? ನೀನು ಕಳ್ಸ್ವಾಮಿಗಳ ಥರ ಅಸ್ಪುಸ್ ಲಿಂಬು ಜ್ಯೂಸ್
ಮಾಡಕ್ಕೆ ಲಾಯಕ್ಕು. ನೋಡು ನಂಗೆ ಸಿಟ್ ಬಸ್ಬಿಡ. ನನಗೆ ಕೋಪ ಬಂದ್ರೆ ಅಷ್ಟೇ. ಈಗಲೇ ನಿಮ್ ಕುನು ಅಮ್ಮ ಎಮಡಿ ಬೋರ್ಡ್ ಮಾಡ್ಬಿಡ್ತೀನಿ. ಅಸ್ಪಸ್ ನಿಮ್ಮ ಮುದ್ದೆ ಅಂಜಲಿ ಮ್ಯಾಜಿಕ್ ಮಾಡಬೇಡ ಅಂಜಲಿ, ಪ್ಲೀಸ್ ಅಂಜಲಿ. ಸ್ಕೂಲ್ ತುಂಬಾ ಹುಡುಗಿರಿದ್ದಾರೆ ಅಂಜಲಿ, ಎಲ್ಲ ನನ್ನ ಆಡ್ಕೋತಾರೆ ಅಂಜಲಿ, ಪ್ಲೀಸ್ ಅಂಜಲಿ. ಏಯ್ ನಂಗೆ ಮ್ಯಾಜಿಕ್ ಬರಲ್ಲ ಅಂತ ನೀನು ಯಾಕೆ ಹೇಳಕೊಂತ್ಯಾ? ಕೂಲ್ ಡೌನ್ ಅಂಜಲಿ, ಕೂಲ್ ಡೌನ್. ದೊಡ್ಡಪ್ಪನ ಥರ ಟೆನ್ಸ್ ತಗೋಬೇಡ ಅಂಜಲಿ. ನಿನ್ನ ಮ್ಯಾಜಿಕ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂಜಲಿ, ಪ್ಲೀಸ್ ಅಂಜಲಿ, ಪ್ಲೀಸ್. ಇಲ್ಲ ನಾನು ಮಾಡ್ತೀನಿ. ನೋಡು ನೀನೇನಾದರೂ ಹಾಗೆ ಮಾಡಿದ್ಯೋ ನಾನು ಎಲ್ರಿಗೂ ಹೇಳಿ ಮನೆ ಶಿಫ್ಟ್ ಮಾಡಿಸ್ಬಿಡ್ತೀನಿ. ಆಮೇಲೆ ನೀನು ಮತ್ತೆ ಹೊಂಟೆಗೆ ಹೋಗ್ತೀಯಾ? ಅಯ್ಯೋ ಹೌದಾ? ಪ್ಲೀಸ್ ಲಡ್ಡು ಅಣ್ಣ, ನಮ್ಮ ಒಬ್ಬಳೆ ಬಿಟ್ಟು ಹೋಗ್ಬೇಡ ಲಡ್ಡು ಅಣ್ಣ, ನಂಗೆ ತುಂಬ ಭಯ ಆಗುತ್ತೆ. ಪ್ಲೀಸ್ ಲಡ್ಡು ಅಣ್ಣ, ಪ್ಲೀಸ್ ಪ್ಲೀಸ್. ಓಹೋ ಸರಿ, ನಿನ್ನ ಗೋಲ್ ಸ್ಟಾರ್ಟ್ ಮಾಡಬೇಡ. ಮೊದಲು ದೊಡ್ಡಪ್ಪನ ಕತೆ ಏನಾಯ್ತು ಅಂತ ನೋಡೋಣ. ಬಾ ಬಾ. ಏನು ನರಹರಿ ಫೋನ್ ತಗೋತಾ ಇಲ್ವಾ? ಆಫೀಸಿಗೆ ಫೋನ್ ಮಾಡಿ ನೋಡು. ಅಲ್ಲಿಗೂ ಮಾಡ್ದೆಮ್ಮ, ಅವ್ರು ಅಲ್ಲೂ ಬಂದಿಲ್ವಂತೆ. ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನು ಕೇಳಿದ್ಮೇಲೆ ನನಗೂ ಕೈಕಾಲೇ ಆಡ್ತಿಲ್ವಲ್ಲ ವಾಸಂತಿ. ಅಂಜಲಿ ನೀನು ಮ್ಯಾಜಿಕ್ ಮಾಡಿ ದೊಡ್ಡಪ್ಪನ ಫೋನ್ ರಿಸೀವ್ ಮಾಡೋ ಹಂಗೆ ಮಾಡು. ಅವ್ರು ತುಂಬ ದೂರ ಇದ್ದಾರೆ. ಅಷ್ಟು ದೂರ ಇರೋರಿಗೆ ಹೇಗೆ ಮ್ಯಾಜಿಕ್ ಮಾಡಲಿ? ಯಾಕೆ ಮಾಡೋಕ್ಕಾಗಲ್ಲ? ಅವತ್ತು ಬಾಸ್ ಮನೇಲಿ ಮ್ಯಾಜಿಕ್ ನೋಡಿದಿಲ್ವಾ? ಆಗ ಹೊಟ್ಟೆ ಒಳಗೆ ಮ್ಯಾಜಿಕ್ ಇಟ್ಟಿದ್ದೆ, ಈಗ ಹೊಟ್ಟೆ ಒಳಗೇನು ಮ್ಯಾಜಿಕ್ ಇಟ್ಟಿಲ್ವಲ್ಲ? ಹೌದಲ್ವಾ? ಮತ್ತೇನು ಮಾಡೋದು? ಒಂದ್ಸತಿ ಟ್ರೈ ಮಾಡಿ ನೋಡು. ಟಿವಿ ರಿಮೋಟ್ ತಂದ್ರೆ ಮ್ಯಾಜಿಕ್ ವರ್ಕ್ ಆದ್ರೂ ಆಗ್ಬೋದು. ಟ್ರೈ ಮಾಡಿ ನೋಡ್ತೀನಿ. ದೊಡ್ಡಪ್ಪ ಪ್ಲೀಸ್ ನಿನ್ನ ದೊಡ್ಡಮ್ಮಂಗೆ ಫೋನ್ ಮಾಡು. ಪ್ಲೀಸ್ ನಿನ್ನ ದೊಡ್ಡಮ್ಮಂಗೆ ಫೋನ್ ಮಾಡು. ಪ್ಲೀಸ್ ದೊಡ್ಡಪ್ಪ, ಪ್ಲೀಸ್ ದೊಡ್ಡಪ್ಪ. ಅಮ್ಮ, ನಿಮ್ಮ ಮಗನೇ ಫೋನ್ ಮಾಡ್ತಿದ್ದಾರೆ. ಬೇಗ ಮಾತಾಡು ವಾಸಂತಿ. ಹಲೋ ರೀ, ನೀವು ಎಲ್ರಿ ಇದ್ದೀರಾ? ನೀವು ಬೇಗ ಮನೆಗೆ ಬನ್ರಿ. ಹಿಮಾಲಯಕ್ಕಂತೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಮನೆಗೆ ಬರ್ತಾ ಇದ್ದೀನಿ. ಒಂದು ಭಯಂಕರವಾದ ವಿಷಯ ಹೇಳೋದಿದೆ. ಭಯಂಕರ ವಿಷಯನಾ? ಏನ್ರಿ ಅದು? ಮನೆಗೆ ಬಂದು ಹೇಳ್ತೀನಿ ಇನ್ನಲ್ಲ. ಇಡು ಫೋನು. ರೀ ಅಮ್ಮ ಫೋನ್ ಕಟ್ ಮಾಡಿಬಿಟ್ರು. ಏನಂತ ಭಯಂಕರ ವಿಷಯ? ಎಲ್ಲಿಗಾರು ಹೋಗ್ತಾ ಇದ್ದಾನಂತ? ಗೊತ್ತಿಲ್ಲಮ್ಮ, ಮನೆಗೆ ಬಂದು ಹೇಳ್ತೀನಿ ಅಂತ ಫೋನೇ ಕಟ್ ಮಾಡಿಬಿಟ್ರು. ಅಂತ ವಿಷಯ ಏನಿರ್ಬೋದು? ಏನೋ ಗೊತ್ತಿಲ್ಲಮ್ಮ. ಅಮ್ಮೋರೇ, ಓ ಚಿಕ್ಕಮ್ಮವ್ರ ಕತೆ ಅಷ್ಟೇ. ಚಿಕ್ಕಮ್ಮವ್ರ ಕತೆ ಮುಗೀತು ಅಂತ ಅನ್ಸುತ್ತೆ. ಅವ್ರಿಗೆ ಏನೇನು ತಿನ್ನಕ್ ಬೇಕೋ ಎಲ್ಲ ಕೊಟ್ಟು ಕಡೆ ಹಸಿನ ತೀರಿಸ್ಬಿಡಿ. ಇಲ್ಲ ಅಂತಂದ್ರೆ ಭಯಂಕರ ದೆವ್ವಾಗಿ ನಮ್ನೆಲ್ಲ ಮುರ್ಕೊಂಡು ತಿನ್ಬಿಡ್ತಾರೆ ಅಷ್ಟೇ. ಜಿಲೇಬಿ ಬಾಯ್ ಮುಚ್ಚೆ, ನೀನೊಂದು ಅಪ್ಸೆಟ್ನದ್ ಕಾಗೆ. ಬನ್ನಿ ಅದೇನಾಗಿದೆ ನೋಡೋಣ, ನಡೀರಿ. ಅಯ್ಯಯ್ಯೋ, ಪಿಜ್ಜಾ ದೆವ್ವ ಆಗ್ಬಿಡ್ತಾರೆ. ಗಣೇಶ ನೀನೇ ಕಾಪಾಡಪ್ಪ, ಪ್ಲೀಸ್ ಗಣೇಶ. ಭಾಗಿ ಏನಾಯ್ತಮ್ಮ? ಅದಕ್ಕೆ ನನಗೆ ತುಂಬಾ ಹೊಟ್ಟೆ ನೋವ್ತಾ ಇದೆ. ಈ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಈ ಹೊಟ್ಟೆ ನೋವಿನ ಭೂತ ನನ್ನ ತಗೊಂಡೆ ಹೋಗ್ಬಿಡತ್ತೆ. ಏನ್ರಿ ನನ್ನ ನಿಮ್ ಪಾದಕ್ಕೆ ತಗೊಂಡು ಹೋಗ್ರಿ. ಅಯ್ಯಪ್ಪ ಹೊಟ್ಟೆ ನೋವು. ಅದಕ್ಕೆ ಈ ಭೂತ ನನ್ನ ಬಿಡಲ್ಲ. ಅಯ್ಯೋ ದೇವ್ರೆ, ಇದೇನಾಗ್ತಿದೆ ಇಲ್ಲಿ? ಅವ್ರು ನೋಡಿದ್ರೆ ಫೋನ್ ಮಾಡಿ ಏನೇನೋ ಹೇಳ್ತಾರೆ.
ಇಲ್ಲಿ ನೋಡಿದ್ರೆ ಭಾಗ್ಯಮ್ಮ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾರೆ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ನಂಗೂ ಏನು ಮಾಡಬೇಕು ಅಂತ ದಿಕ್ಕೆ ತೋಚ್ತಾ ಇಲ್ಲ. ಮನೇಲಿ ಯಾರೂ ಗಂಡಸ್ರಿಲ್ಲ, ಇದು ಬೇರೆ ಹೊಸ ಏರಿಯಾ. ಆಸ್ಪತ್ರೆ ಎಲ್ಲಿದೆಯೋ, ಡಾಕ್ಟ್ರ್ ಎಲ್ಲಿದ್ದಾರೋ ಒಂದೂ ಗೊತ್ತಿಲ್ಲ. ಡಾಕ್ಟ್ರ್ ಹೇಳಿದ್ರು ಗೊತ್ತು, ಹಾಸ್ಪಿಟ್ಲ್ ಹೇಳಿದ್ರು ಗೊತ್ತು, ಎಲ್ಲ ಗೊತ್ತು. ಆದ್ರೆ ಅಮ್ಮ ಹೇಳಿದಾರಲ್ಲ ಮನೆ ಬಿಟ್ಟಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ. ಅಯ್ಯೋ ನನಗೆ ಹೊಟ್ಟೆ ನೋವು ತಡಿಯಕ್ಕಾಗ್ತಾ ಇಲ್ಲ. ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ. ಹಾಗೆ ಏನ್ ಹೋಗ್ತಾ ಇದೆಯೇ? ಏನ್ ಹೋಗ್ತಾ ಇದೆ? ನನ್ನ ಪ್ರಾಣ ಹೋಗ್ತಿದೆ. ಅದಕ್ಕೆ ನನ್ನ ಪ್ರಾಣ ಹೋಗ್ತಿದೆ. ಜೋ ಸುಮ್ಮನಿರು ಭಾಗಿ, ಏನು ಆಗೋದಿಲ್ಲ. ಸುಮ್ಮನೆ ಯಾಕೆ ನಮ್ಮನ್ನು ಗಾಬರಿ ಪಡಿಸ್ತೀಯ? ಇಲ್ಲ ಅದಕ್ಕೆ ಕೊನೆ ಕಾಲದಲ್ಲಿ ನನಗೊಂದೆರಡು ಮಾತಾಡಕ್ ಬಿಡಿ. ನನ್ನ ಪ್ರಾಣ ಹೋಗ್ತಾ ಇದೆ. ಯಾವ ಜನ್ಮದಲ್ಲೂ ನಿಮ್ಮನೇಲಿ ಒಂದು ಅಕ್ಕಿ ಕಾಳು ಕೂಡ ತಿನ್ನಕ್ ಬರೋದಿಲ್ಲ. ಅದಕ್ಕೆ ನಾನೇನಾರು ಸತ್ತೋದ್ರೆ ಕಾಗಿ ಆಗಿ ಪಿಂಡ ತಿನ್ನಕ್ಕೂ ನಿಮ್ಮ ಮನೆಗೆ ಬರೋದಿಲ್ಲ. ಹೋಗ್ಲಿ ಬಿಡಿ, ಮಾತಿನಾರ ತಿಂತಿರ್ತಾನೆ. ಅದಕ್ಕೆ ಈ ಮನೇಲಿ ಏನಾದರೂ ಕಳ್ತನ ಆದ್ರೆ ಅದಕ್ಕೆ ಈ ಜಿಲೇಬಿನೇ ಕಾರಣ. ನೋಡಿ ನೋಡಿ ಚಿಕ್ಕಮ್ಮೋರೆ, ಸಾಯ್ಬೇಕಾದ್ರೂ ನನ್ನನ್ನು ರೇಗಿಸ್ಬೇಡಿ, ಆಮೇಲೆ ಸರಿ ಇರಲ್ಲ. ಜಿಲೇಬಿ ನೀ ಸ್ವಲ್ಪ ತೆಪ್ಪಗಿರು. ಅಯ್ಯೋ ಅಮ್ಮ, ಸ್ವಲ್ಪ ನೀರಾದ್ರೂ ಕುಡಿವಿ. ಭಾಗಿ ತಗೋ ತಗೋ ನೀರು. ಅಯ್ಯೋ ಅದಕ್ಕೆ ನೀರು ಪಾರು ಏನು ಬೇಡ ನನಗೆ. ಹೊಟ್ಟೆ ನೋವು ಸ್ವಲ್ಪ ಸ್ವಲ್ಪ ಕುಡಿ ಭಾಗಿ. ಬೇಡ ಅದಕ್ಕೆ. ಹುಷಾರಿಲ್ದೆ ಅವ್ರಿಗೆ ಮಾತ್ರೆ ಕೊಡ್ಬೇಕು ಅಂತ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅಮ್ಮ ಯಾಕಮ್ಮ ಹೀಗೆ ಹಠ ಮಾಡ್ತಾ ಇದ್ದೀರಾ? ನೀವೇನು ಚಿಕ್ಕ ಮಗುನ? ಒಂದು ಸ್ವಲ್ಪ ನೀರು ಕುಡೀರಿ, ಸರಿ ಹೋಗುತ್ತೆ. ಅದಕ್ಕೆ ನೀವು ಈ ರೀತಿ ನನ್ನ ಬಾಯಿಗೆ ನೀರು ಹಾಕಿದ್ರೆ ಮೂಗಲ್ ಬಂದ್ಬಿಡುತ್ತೆ. ಜಿಲೇಬಿ ನನ್ನ ಬಂಗಾರು, ನನ್ನ ತಲೆ ಒಂಚೂರು ಎತ್ತಿ ಹಿಡ್ಕೊಳ್ಳೆ ತಾಯಿ. ಸ್ವಲ್ಪ ಎತ್ತಮ್ಮ. ಬನ್ನಿ. ಏನ್ ಹೇಳಿದ್ರು ಕೇಳಿಸ್ತಾ ಇದೆಯಲ್ಲಪ್ಪ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಹತ್ರ ಮಾತಾಡ್ಬಿಟ್ಟು ಹೋಗ್ಬರ್ತೀನಿ. ಅಂಜಲಿ ಮ್ಯಾಜಿಕ್ ಇಂದ ಪಿಶಾಚಿ ಅಜ್ಜಿ ಹೊಟ್ಟೆ ನೋವು ಕಮ್ಮಿ ಆಗ್ಲಿ ಅಂತ ಕೇಳಲ್ಲ. ಅಯ್ಯೋ ನೀರು ಕುಡಿದ್ರು ನನ್ನ ಹೊಟ್ಟೆ ಬಲೂನ್ ತರ ಊದ್ಕೊಂಡು ಹೊಟ್ಟೆ ಎಲ್ಲ ಗಿರ್ರ ಅಂತ ಸುತ್ತಾ ಇದೆ. ಪಿಜ್ಜಾ ಅಜ್ಜಿಗೆ ಮಾತ್ರೆ ಬಿಟ್ಟು ಬೇರೆ ಏನೇನೋ ಕೊಡ್ತಿದ್ದಾರೆ. ಹೊಟ್ಟೆ ನೋವು ಹೇಗೆ ಕಮ್ಮಿ ಆಗುತ್ತೆ? ಬೇರೆ ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ಮಾತ್ರನ್ನು ಕೊಡಬೇಕು. ಮಾತ್ರೆ ಡಬ್ಬೆ ಎಲ್ಲೋ ನೋಡಂಗ ಆಗ್ತಲ್ಲ. ಎಲ್ಲಿ ನೋಡಿದ್ದೆ? ಅಯ್ಯೋ ಗಣೇಶ, ಐಡಿಯಾ ಕೊಡಪ್ಪ. ಹಾ, ಅಜ್ಜಿ ರೂಮಲ್ಲಿ ಇತ್ತು. ಅದಕ್ಕೆ ನೀರು ಕುಡಿದ್ರು ಹೊಟ್ಟೆ ನೋವು ಕಮ್ಮಿ ಆಗ್ತಾ ಇಲ್ಲ. ಬಲೂನ್ ತರ ಊದ್ಕೊಂಡು ಹೊಟ್ಟೆ ಎಲ್ಲ ಗಿರ್ರ ಅಂತ ಸುತ್ತಾ ಇದೆ. ಈ ಪೂರಿ ಎಲ್ಲ ಹೊಟ್ಟೆ ಒಳಗೆ ಹೋಗಿ ಬಲೂನ್ ತರ ಊದ್ಕೊಂಡು ಗಿರ್ರ ಅಂತ ತಿರುಗ್ತಾ ಇದೆಯಲ್ಲಪ್ಪ.
ಹೋಗುತ್ತಮ್ಮ, ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಕಳ್ಳಿ ಪಿಚಾಚಿ ಅಜ್ಜಿಗೋಸ್ಕರ ಮಾತಾಡ್ತಿದ್ಯಾ? ಮತ್ತೆ ಅವತ್ತು ಪಿಚಾಚಿ ಅಜ್ಜಿ ನಿಂಗೆ ಫೇಸ್ ಪ್ಯಾಕ್ ಹಾಕೊಂಡು ಹೆದರ್ಸಿದಾಗ ನಿನ್ನ ಪಿಚಾಚಿ ಅಜ್ಜಿ ಮೇಲೆ ಕೋಪ ಬಂದಿತ್ತಲ್ವಾ? ಆದ್ರೆ ಈಗ ಅಜ್ಜಿ ನೋಡ್ರಿ ಅಯ್ಯೋ ಪಾಪ ಅನ್ಸತ್ತೆ. ಮನೇಲಿ ಯಾರಿಗಾರ ಕಷ್ಟ ಬಂದ್ರೆ ಹೆಲ್ಪ್ ಮಾಡೋದು ಬೇಡ್ವಾ? ನಾನು ಚಿಕ್ಕೋಡಿದ್ದಾಗ ಡಾಕ್ಟ್ರು ಆಟಾಡ್ತಿದ್ದೆ, ಜೀವ ಇಲ್ಲದ ಡಾಲ್ಗೆ ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತಾ ಇದ್ದೆ. ಪಾಪ ಪಿಜ್ಜಾ ಅಜ್ಜಿ ಜೀವ ಇರೋರಲ್ವಾ, ಅವ್ರಿಗೆ ಮಾತ್ರ ಕೊಡೋರು ಬೇಡವಾ? ಹೌದೌದು, ಸಾರಿ ಅಂಜಲಿ, ಯು ಆರ್ ರಿಯಲಿ ಗ್ರೇಟ್.